ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ವಕ್ಫ್ ಅಂದ ತಕ್ಷಣ ನಿಮಗೂ ಏನಪ್ಪ ಇದು ಮತ್ತೆ ಯಾಕೆ ಚರ್ಚೆ ಶುರು ಆಯಿತು ಅನ್ನಿಸ್ಬೋದು. ಕಾಯ್ದೆಯಂತೆ ಮಾಡಿ ಹೋಗೋದು ಬಿಟ್ಟಿದ್ದಾರೆ. ಅದರಲ್ಲಿ ಮೋದಿ ಶಾರ್ ಅವರಂತೆ ಮಾಯ ತಮ್ಮ ಅಲ್ಪಮತದ ಸರ್ಕಾರ ಇದ್ದರೂ ಸಹ ತಮ್ಮ ಇಬ್ಬರೂ ಮಿತ್ರ ಪಕ್ಷವನ್ನು NDAದಲ್ಲಿ ಮಿತ್ರ ಪಕ್ಷಗಳನ್ನು ಹೇಗೋ ಮ್ಯಾನೇಜ್ ಮಾಡಿ ವಕ್ಫ್ ಪಾಸ್ ಮಾಡ್ಕೊಂಡ್ಬಿಟ್ರು. ಇನ್ನು ಇದು ಯಾಕೆ ಈಗ ಮಾಡಿದ್ರಿ? ಈಗ ಎಲ್ಲರಿಗೂ ಒಂದು ಕುತೂಹಲ. ಯಾಕಪ್ಪ ಅಂದ್ರೆ ವಕ್ಫ್ ಯಾವುದೇ ಕಾನೂನು, ವಿಶೇಷವಾಗಿ ಇದಕ್ಕೆ RSS ಅಂತ ಹೇಳ್ಕೊಳ್ಳುವಂಥ ಬೆಂಬಲ ಇಲ್ಲ ಒಳಗಿಂದೊಳಗೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ನಿಧಾನಕ್ಕೆ RSS ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆಗಳು ಮಾಡ್ಕೊಳ್ತಾ ಇದೆ ಅನ್ನೋದು ನಾವು ಸೂಕ್ಷ್ಮ ಮೇಲಿಂದ ಹೇಳ್ತಾನೆ ಬಂದಿದ್ದೀವಿ. ಆ ನೆಲೆಯಲ್ಲೇ ಇರ್ಬೋದು, ಅದು ವಿನೋದ ಕಾನೂನು ಇರ್ಬೋದು. ಯಾಕಂದರೆ ವಕ್ಫ್ ಅಷ್ಟೊಂದು ಪ್ರಭಾವಿ ಅಲ್ಲ. ಯಾಕಂದರೆ ಅದರ ನಂತರ ಮತ್ತೊಂದು ಮಾತನ್ನು ಬರೆದಿದ್ದರು ನಮ್ಮ RSS ಮುಖವಾಣಿಯಲ್ಲೇ. ನಿಮ್ಗೆ ಗೊತ್ತದ ಯಾವುದಂತ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಆರ್ಗನೈಸರ್ದಲ್ಲೇ ಬರೆದರು, ಈ ವಕ್ಫ್ಗಿಂತಲೂ ಹೆಚ್ಚಿಗೆ ಆಸ್ತಿ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿದೆ, ಕ್ಯಾಥಲಿಕ್ ಚರ್ಚ್ಗಳಲ್ಲಿದೆ ಅಂತ ಹೇಳಿಕೊಟ್ರು. ನಿಜವಾಗಿ ಒಮ್ಮೆ ಮುಂಡ್ರೆ ಅನ್ನಿಸ್ತದೆ. ನಾವು ಇಲ್ಲಿವರೆಗೆ ಕೇಳ್ತಾ ಇದ್ದೀವಿ, ಕೆಲವೊಂದಕ್ಕೆ ಡಾಕ್ಯುಮೆಂಟ್ಸ ನೋಡ್ಲಿಕ್ಕೆ ಹೋಗೋದಿಲ್ಲ, ಇನ್ನೊಬ್ರು ಹೇಳಿದ ಮೇಲೆ ಭರೋಸೆ ಮೇಲೆ ಮಾತಾಡ್ತಾ ಇರ್ತೀವಿ. ಈ ವಕ್ಫದ್ ಭಾಳದರಿ ಜಮೀನು ಡಿಫೆನ್ಸ ಮತ್ತು ರೈಲ್ವೆ ಬಿಟ್ಟರೆ ಅದು ಹೆಚ್ಚದಂತ ಹೇಳ್ತಾಯಿದ್ರು. ಅದು ಯಾರಾದ್ರೂ ಕಸ್ಕೊಂಡಿದ್ದಾರೆ ಭೂಮಿ ಅಂತ ಹೇಳ್ತಾಯಿದ್ರು. ಹೌದು, ಅವ್ರ ಕಾಲದಲ್ಲೇ ಗೆದ್ದಿದ್ರು, ಅವ್ರು ಇಡೀ ದೇಶವನ್ನು ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಮುಂದುವರಿಸ್ಕೊತ ಹೋಗುವಂಥದ್ದು. ಇವತ್ತು ಇಡೀ ದೇಶ ಸಂಪತ್ತೆಲ್ಲ ವಕ್ಫ್ ಆಗೋದು ಅಂತೇಳಿ ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ವಿಡಿಯೋಗಳನ್ನ ಬಿಟ್ಟು ಎಷ್ಟೋ ಜನರ ಮೈಂಡನ್ನು ಬ್ರೈನ್ ವಾಶ್ ಮಾಡಿಬಿಟ್ರು. ಬ್ರೈನ್ ವಾಶ್ ಮಾಡಲಿ, ಏನು ಅಡ್ಡಿ ಇಲ್ಲ, ಇರುವಷ್ಟು ಇರ್ತದೆ, ಅದು ಆ ಮಾತು ಬೇರೆ. ಬಟ್ ಇಲ್ಲಿವರೆಗೆ ಹೇಳ್ತಾ ಇರೋದು ವಕ್ಫದ ಆಸ್ತಿ ಭಯಂಕರ ಅಂತೇಳಿ. ವಕ್ಫ್ ಅಂದ್ರೆ ಏನಪ್ಪ? ದಾನ ಮಾಡೋದು. ಯಾವುದೇ ಧರ್ಮದವರು ದಾನ ಮಾಡ್ಬೋದು, ಒಳ್ಳೆಯ ಕೆಲಸಕ್ಕಾಗಿ, ಬಡವ್ರ ಶಿಕ್ಷಣಕ್ಕಾಗಿ,